ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ನಕಲಿ ಪ್ರಾಡಕ್ಟ್. ಬ್ರಾಂಡೆಡ್ ಹೆಸರಿನಲ್ಲಿ ನಕಲಿ ಪ್ರಾಡಕ್ಟ್ ಗಳ ತಯಾರಿಕೆ ಆಗ್ತಿದೆ. ಅದು ಕೂಡ ಬೇರೆ ಯಾವುದೋ ರಾಜ್ಯದಲ್ಲಿ ಅಲ್ಲ, ಬದಲಾಗಿ ನಮ್ಮದೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಮದನಾಯಕನಹಳ್ಳಿ, ಕಾಟನ್ ಪೇಟೆ, ಕಾಚೋಹಳ್ಳಿ, ಮಾಚೋಹಳ್ಳಿಯಲ್ಲಿ ಈ ನಕಲಿ ಉತ್ಪನ್ನಗಳನ್ನ ತಯಾರು ಮಾಡಲಾಗ್ತಾ ಇದೆ. ಬ್ರಾಂಡೆಡ್ ಹೆಸರಿನಲ್ಲಿ ನಕಲು ಉತ್ಪನ್ನಗಳ ತಯಾರಿ. ಎಲ್ಲರೂ ಕೂಡ ಹುಷಾರಾಗಿರ್ಬೇಕು ಯಾವುದೇ ಒಂದು ಐಟಮ್ ನ ಖರೀದಿ ಮಾಡೋದಕ್ಕಿಂತ ಮುಂಚೆ. ಯಾಕಂತಂದ್ರೆ ಈ ಖದೀಮರು ದುಡ್ಡಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಷ್ಟು ದಿನ ತಿನ್ನುವ ಪದಾರ್ಥ, ಸಕ್ಕರೆ, ಉಪ್ಪು, ಬೆಲ್ಲ ಹೀಗೆ ತಿನ್ನುವ ಪದಾರ್ಥಗಳಿಗೆ ಕಲಬೆರಕೆ ಮಾಡ್ತಿದ್ದ ಈ ಧನದಾಹಿಗಳು ಈಗ ನಾವು ದಿನನಿತ್ಯ ಬಳಸುವ ವಸ್ತುಗಳ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ. ಆ ವಸ್ತುಗಳು ಯಾವುದು, ಆ ವಸ್ತುಗಳಿಗೆ ಬೇಕಾದ ಕಲಬೆರಕೆಯ ಐಟಮ್ಗಳನ್ನ ಎಲ್ಲಿಂದ ತರಿಸ್ತಾರೆ, ಈ ಆರೋಪಿಗಳು ಯಾವ ಊರವರು, ಇವೆಲ್ಲವನ್ನ ತಿಳಿಸಿಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಬೆಂಗಳೂರಿನ ಕಾಚೋಹಳ್ಳಿ, ಮಾಚೋಹಳ್ಳಿ ಹಾಗೂ ಮಾದನಾಯಕನಹಳ್ಳಿ, ಕಾಟನ್ ಪೇಟೆಗೆ ಸಿಸಿಬಿ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಕೆಲವೊಂದು ಗೋದಾಮು ಹಾಗೂ ಕಾರ್ಖಾನೆಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ವೇಳೆ ಅವರೇ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಅಷ್ಟೊಂದು ಕಲಬೆರಕೆಯ ವಸ್ತುಗಳು ಸಿಕ್ಕುತ್ತೆ. ಜನ ಯಾವಾಗ್ಲೂ ಕೂಡ ಬ್ರಾಂಡೆಡ್ ಐಟಮ್ ಗಳನ್ನ ಯೂಸ್ ಮಾಡ್ಬೇಕು ಅಂತ ಬಯಸ್ತಾರೆ, ಆದ್ರೆ ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಕಡಿಮೆ ಬೆಲೆಗೆ ಯಾವ ಬ್ರಾಂಡೆಡ್ ಐಟಮ್ಗಳು ಸಿಕ್ಕುತ್ತೋ ಅದನ್ನೇ ಕೂಡ ಖರೀದಿ ಮಾಡ್ಬಿಟ್ಟು ಮನೆಯಲ್ಲಿ ಉಪಯೋಗಿಸ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಈ ಖದೀಮರು ಚಿಕ್ಕ ಪುಟ್ಟ ಅಂಗಡಿಗಳಿಗೆ ತಾವು ತಯಾರಿಸುವ ನಕಲಿ ಐಟಮ್ ಗಳನ್ನ ಸೇಲ್ ಮಾಡ್ತಾರೆ. ಇದರ ಅರಿವಿಲ್ಲದಿರೋ ಜನ ಅದನ್ನ ಖರೀದಿ ಮಾಡಿ ತಾವು ಕೂಡ ಬಳಸ್ತಾರೆ. ಇನ್ನು ಯಾವ್ಯಾವ ಐಟಮ್ಗಳು ನಕಲಿ ಆಗಿದೆ ಅಂತ ನೋಡೋದಾದ್ರೆ ಲೈಸಾಲ್, ವೀಲ್ ಸರ್ಫ್ ಎಕ್ಸೆಲ್ ಹಾಗೆ ಟೈಡ್. ಇದನ್ನ ಬಿಟ್ರೆ ಸೊಳ್ಳೆ ನಿವಾರಕಗಳಾದ, ನೀವು ಸೊಳ್ಳೆ ಓಡಿಸೋಕೆ ಅಂತ ಏನ್ ಬೆಳೆಸ್ತೀರಲ್ವಾ, ಸೊಳ್ಳೆ ನಿವಾರಕಗಳು, ಗುಡ್ ನೈಟ್ ಹಾಗೆ ಆಲ್ ಔಟ್, ಇದನ್ನ ಕೂಡ ನಕಲಿ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿ ನಾವೆಲ್ಲ ತುಂಬಾನೇ ತಲೆನೋವಾದಾಗ, ಏನಾದ್ರೂ ಆದಾಗ ಟೀ ಕುಡಿತೀವಿ. ಈ ಟೀ ಪೌಡರ್ ನ ಕೂಡ ಕಲಬೆರಕೆ ಮಾಡ್ತಿದ್ದಾರೆ. ರೆಡ್ ಲೇಬಲ್ ಹಾಗೂ 3 ರೋಸಸ್ ಇದನ್ನ ಕೂಡ ಕಲಬೆರಕೆ ಮಾಡ್ತಿದ್ದಾರೆ. ಈ ಒಂದು ಕಾರ್ಖಾನೆಯ ಮೇಲೆ ದಾಳಿ ಮಾಡಿರುವಂತಹ ಸಿಸಿಬಿ ಅಧಿಕಾರಿಗಳು ಬರೋಬ್ಬರಿ 1.75 ಕೋಟಿ ಮೌಲ್ಯದ ನಕಲಿ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಇದನ್ನೆಲ್ಲ ತಯಾರು ಮಾಡ್ತಿದ್ದ ಆರೋಪಿ ದಳಪತ್ ಸಿಂಗ್ ಮೂಲತಃ ಗುಜರಾತ್ನವನಾಗಿದ್ದು ಕಾಚೋಹಳ್ಳಿಯಲ್ಲಿ ನಕಲಿ ಕಾರ್ಖಾನೆಯನ್ನ ಸ್ಥಾಪಿಸಿ ಅಲ್ಲಿ ನಕಲಿ ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದ. ಸದ್ಯ ಈತ ಸಿಸಿಬಿ ಪೊಲೀಸರ ಕೈವಶದಲ್ಲಿದ್ದಾನೆ. ಇವೆಲ್ಲವೂ ಕೂಡ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳಾಗಿದೆ. ಸೊ ಇದನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಹುಷಾರಾಗಿರಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಕಲಿ ಯಾವುದು ಅಸಲಿ ಯಾವುದು ಅಂತ ಗೊತ್ತಾಗೋದಿಲ್ಲ. ಒಂದ್ ವೇಳೆ ನೀವು ತಗೊಬಂದಿರೋ ಐಟಮ್ಗಳು ನಕಲಿ ಅಂತ ನಿಮಗೆ ಏನಾದ್ರೂ ಅನ್ಸಿದ್ರೆ ನೀವು ಬ್ರಾಂಡೆಡ್ ಅಂಗಡಿಗಳಿಗೆ ಹೋಗಿ, ಅಂದ್ರೆ ಸೂಪರ್ ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ಸೇಮ್ ಪ್ರಾಡಕ್ಟ್ ನ ಖರೀದಿ ಮಾಡ್ಕೊಂಡು ಬನ್ನಿ. ಅದನ್ನ ತಗೊಬಂದು ಈ ಪ್ರಾಡಕ್ಟ್ ಹಾಗೂ ಆ ಪ್ರಾಡಕ್ಟ್ ನ ಹಿಡಿದು ನೋಡಿ. ಅದರಲ್ಲೇ ನಿಮಗೆ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಯಾಕಂತಂದ್ರೆ ಫೇಕ್ ಪ್ಯಾಕ್ ಹಾಗೂ ಒರಿಜಿನಲ್ ಪ್ಯಾಕೆಟ್ ಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒರಿಜಿನಲ್ ಪ್ಯಾಕ್ ಬಂದ್ಬಿಟ್ಟು ಡಾರ್ಕ್ ಕಲರ್ ಅಲ್ಲಿ ಇದ್ರೆ, ಡ್ಯೂಪ್ಲಿಕೇಟ್ ಸ್ವಲ್ಪ ಕಲರ್ ಡಿಮ್ ಇರುತ್ತೆ. ಹಾಗೂ ಬರಹಗಳು ಕೂಡ ಒರಿಜಿನಲ್ ಅಲ್ಲಿ ಸ್ವಲ್ಪ ಡಾರ್ಕ್ ಕಲರ್, ಸ್ವಲ್ಪ ಹೈಲೈಟ್ ಆಗಿದ್ರೆ ಫೇಕ್ ಅಲ್ಲಿ ಸ್ವಲ್ಪ ಡಲ್ ಆಗಿರುತ್ತೆ. ಚಿತ್ರಗಳಲ್ಲೂ ಕೂಡ ನೀವು ಕಂಡು ಹಿಡಿಬಹುದು. ಈ ಎರಡು ಡಿಫ್ರೆನ್ಸ್ ನೋಡಿದ್ರೆ ನೆಕ್ಸ್ಟ್ ನೀವು ಖರೀದಿ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಒರಿಜಿನಲ್ ಹೌದೋ ಅಲ್ವೋ ಅಂತ ಖರೀದಿ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.